ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬರೀ ಡೌಗಳು ಅಣ್ಣ 4ನೇ ಡವ್ ನೀವೇ. ನಿನಗೆ ಬೇಕಿತ್ತೇನಪ್ಪ ಇದು? ಇಲ್ಲ ಸರ್, ಬೇಡವಾಗಿತ್ತು ಸರ್. ಆದ್ರೂ ಈ ಶೋನಲ್ಲಿ ಎಲ್ಲರಿಗಿಂತ ಚಿಕ್ಕ ಮಗು ಯಾರು ಹೇಳಿ ಸರ್? ನಾನೇ ಸರ್. ಒಟ್ಟಲ್ಲಿ ಅಮೇಜಿಂಗ್ ಕಿಲಾಡಿ ಅಂಡ್ ಜೂನಿಯರ್. ಸೂಪರ್, ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್. ಬರೀ 3 ಜನ ಇರುವಂಥದ್ದು ಏಕೈಕ ಸ್ಕಿಟ್ ಇದು. ಬರೀ ಅವ್ರು 3 ಜನ ಮಾಡಿದ್ದಾರೆ ಅಂತ ಅನಿಸ್ಲೇ ಇಲ್ಲ. ಆ ಎನರ್ಜಿಗೆ ನಮಗೆ ತುಂಬೋಯ್ತು ಸ್ಟೇಜು. ಮಾನಸಿ ಅವರೇ, ಮತ್ತೆ ಯಥಾ ಪ್ರಕಾರ ನಿಮ್ಮ ಎನರ್ಜಿ, ನಿಮ್ಮ ಜೀವನೋತ್ಸಾಹ ಇದೆಯಲ್ಲ, ಅದು ಪ್ರತಿ ಡೈಲಾಗಲ್ಲೂ ಪ್ರತಿ ಒಂದು ಪಂಚಲ್ಲೂ ಕೂಡ ಗೊತ್ತಾಗುತ್ತೆ. ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ಪನ್ನು ಇವತ್ತೇನು ಮಾಡುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ವಾಟ್ ಆರ್ ಟ್ರಾನ್ಸ್ಫಾರ್ಮೇಷನ್, ಸೂಪರ್. ಆ್ಯಂಡ್ ಅರುಣ್, ಏನು ಎನರ್ಜಿ ಏನಪ್ಪ ನಿಂದು? ನಿಜ ಹೇಳ, ನಾನು ನಿನ್ನ ಫ್ಯಾನ್ ಆಗ್ಬಿಟ್ಟೆ ಇವತ್ತು. ಥ್ಯಾಂಕ್ ಯು, ಸಖತ್ತಾಗಿತ್ತು. ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ಆಲ್ ದಿ ಬೆಸ್ಟ್, ಸೂಪರ್, ಲವ್ ಯು. ಇಷ್ಟ ಆಗಿ ಥ್ಯಾಂಕ್ ಯು ವೆರಿ ಮಚ್. ಇನ್ನ ನಿಶು, ಫಸ್ಟ್ ಆಫ್ ಆಲ್ ಅಮೇಸಿಂಗ್ ಸ್ಕಿಟ್. ನಿಜವಾಗ್ಲೂ ಸ್ಟಾರ್ಟ್ ಆದಾಗಿಂದ ಎಂಡ್ ವರ್ಗೂ ನಮ್ಮೆಲ್ಲರ ಕಾನ್ಸಂಟ್ರೇಷನ್ ನಿಮ್ಮ ಮೇಲಿತ್ತು. ಅದು ತುಂಬಾ ಕಷ್ಟ ಆಕ್ಚುಲಿ. ಸೊ ಅಷ್ಟು ಲೈಕ್ ಆಡಿಯನ್ಸ್ ನ ಗ್ರ್ಯಾಬ್ ಮಾಡಿ ಇಟ್ಕೊಂಡಿದ್ರಿ ನೀವು. ಸೊ 3 ಜನ ಕಂಗ್ರ್ಯಾಚುಲೇಷನ್ಸ್ ಅಂಡ್ ದಿಸ್ ಡೆಫಿನೆಟ್ಲಿ ಡಿಸರ್ವ್ಸ್ ಅ ಚಾಕ್ಲೇಟ್ ನೆಕ್ಸ್ಟ್ ನೋಡಿ, ಅಲ್ಲಿ ಕಾಮಿಡಿ ಬೋರ್ಡ್ ಇದೆ, ಕಾಮಿಡಿ ಬಂತು. ಕಿಲಾಡಿತನ ಇದೆ, ಕಿಲಾಡಿತನ ಬಂತು. ಜೂನಿಯರ್ಸ್ ಇದ್ದಾರೆ, ಜೂನಿಯರ್ಸ್ ಬಂತು. ಪರಿಪೂರ್ಣವಾದ ಸ್ಕಿಟ್ ಆಯ್ತು ನಮ್ಮ ಈ ಕಾಮಿಡಿ ಕಿಲಾಡಿ ಯೂನಿಯನ್ಸ್ಗೆ. ಆಮೇಲೆ ನಾವು ಬಹಳ ಸರ್ವಕಾಲಿಕವಾಗಿ ಎಲ್ಲರೂ ಎಲ್ಲರಿಂದಲೂ ಕಲಿಬೋದು ಮತ್ತು ಎಲ್ಲರೂ ಏನು ಬೇಕಾದರೂ ಆಗ್ಬೋದು ಅನ್ನೋ ಪಾಠ ಈ ಒಂದು ಸ್ಕಿಟ್ಟಿಂದ ನಮಗೆ ಬಂದಿದೆ. ಮತ್ತು ಆ ಕಾಮಿಡಿ ಕಿಲಾಡಿ ಜೂನಿಯರ್ಸ್ಗೆ ಹೆಸರಿಗೆ ತಕ್ಕಂತೆ ಸ್ಕಿಟ್ಟ. ಆ ಕಾರಣಕ್ಕೋಸ್ಕರವಾಗಿ ಇದು ಗ್ಯಾಲರಿ ಬಾಯ್ಸ್ ಅಂಡ್ ಗರ್ಲ್ಸ್, ಆರ್ ಯು ರೆಡಿ? ಮತ್ತೆ ಕೊಡಿ. ಗ್ಯಾಲರಿಲಿ ಸ್ಕೋರ್ ಬಂದಾಗಿದೆ. ಏನು ಅಂತ ನೋಡೋಣ. ಸ್ಕೋರ್ ಪ್ಲೀಸ್. ಟೀಮ್ ಸಿಂಗಮ್ಗೆ ಗ್ಯಾಲರಿ ಕಡೆಯಿಂದ ಸಿಗ್ತಾ ಇದೆ 100 ಅಂಕ. ಈ ಒಂದು ಆಕ್ಟಲ್ಲಿ ಅತ್ತೆ ಸೊಸೆ ಗಲಾಟೆ ಏನೋ ನೋಡಿದ್ವಿ, ಆದರೆ ರಿಯಲ್ ಆಗಿ ಅತ್ತೆ ಸೊಸೆ ಮಗ ಈ ಕಿತ್ತಾಡೋದು, ಬೈಕ್ ಹೇಳೋದು, ಆ ಗಲಾಟೆ ನೋಡೋದನ್ನ ಒಂಥರ ಬೇರೆ ಥರ ನೋಡಬೇಕು ಅಂತ ಆಸೆ ಆಗ್ತಿದೆಯಲ್ಲ. ಫಾರ್ ಎಕ್ಸಾಂಪಲ್, ಈಗ ವೇದಿಕೆ ಮೇಲೆ ಮಗನಾಗಿ ನಮ್ಮ ಅಧ್ಯಕ್ಷರು, ಫ್ಯೂಚರ್ ಸೊಸೆಯಾಗಿ ನಮ್ಮ ನಿಶ್ಮಿಕಾ ಅವರು, ಇಬ್ರಿಗೂ ಸೇರಿ ಪನ್ನು ಅತ್ತೆ ಹೆಂಗಿರುತ್ತೆ? ಸೂಪರ್. ಮಾಡ್ಸೋಣ, ಟ್ರೈ ಮಾಡೋಣ. ನೀನೇ ರಿಕ್ವೆಸ್ಟ್ ಮಾಡ್ಕೋ. ಅತ್ತೆ ಸೊಸೆ ನಿಮ್ಮ ಮಗ ಅವರು ಮಗ ಅತ್ತೆ ಸೊಸೆನ ಹೆಂಗ ಕಂಟ್ರೋಲ್ ಇಟ್ಕೋತಾರೆ, ಸೊಸೆ ಅತ್ತೆ ಹೆಂಗ್ ಕಂಟ್ರೋಲ್ ಇಟ್ಕೋತಾರೆ, ಇವರಿಬ್ಬರ ಮಧ್ಯ ಮಗ ಹೆಂಗ್ ತಲೆ ಕೆಡ್ಸ್ಕೊತಾರೆ, ಇಷ್ಟೇ ವಿಷಯ. ಓಕೆನಾ? ಈಗ ನೋಡೋಣ ನಮ್ಮ ಶರಣ್ ಸರ್ ಅವರ ಮನೆಯ ಕಥೆಯನ್ನ. ಆಕ್ಷನ್. ಸೊ ಹೆಂಗೆ ನಿಮ್ಮ ಮಮ್ಮಿ ಎಲ್ಲ? ಅಮ್ಮ ಇದ್ದಾರೆ. ಅಮ್ಮ ನೋಡಿ, ಯಾರು ಬಂದಿದ್ದಾರೆ? ಯಾರು ಇವಳು? ನಿನ್ನ ಮುದ್ದಾದ ಸೊಸೆ ಅಮ್ಮ. ಅತ್ತೆ ಅಮ್ಮ ನನಗೆ ನಿಮ್ಗೆ ಮರ್ಯಾದೆ ಕೊಡಕ್ ಹೇಳಿದ್ದಾರೆ. ಸೊ ಮರ್ಯಾದೆ. ವಾರೆ ವಾ, ವಾರೆ ವಾ. ಸೊಸೆ ಬೈಲ್. ಚಂದ್ರು ಅವ್ರೆ, ಏನ್ ಗೊತ್ತಾ? ಏನದು? ಈ ಸೊಸೆಗೆ ಏನು ಬರಲ್ವಂತೆ.
ಹೋಗ್ಲಿ ಬಿಡಿ, ಒಂಚೂರು ತಲೆ ನೋವ್ತಿದೆ. ಸೊಸೆ ಮುದ್ದು ಒಂಚೂರು ಮಸಾಜ್ ಮಾಡಮ್ಮ. ಸೊಸೆ ಮುದ್ದು. ಓಕೆ ಓಕೆ ಕುತ್ಕೊಳ್ಳಿ ಅಮ್ಮ. ಥೆರಪಿ ಅದ್ ಹೆಂಗ್ ಮಾಡ್ತಾಳೋ ಎಲ್ಲಿ. ವಾರೆ ವಾ. ಮ್ಯೂಸಿಕ್ ಬೀಟ್ ಬಾಕ್ಸ್. ಇವಳು ಡ್ರಮ್ ಬ್ಯಾಸ್ ಕ್ಲಾಸ್ಗೆ ಹೋಗಿದ್ದೇನಪ್ಪ ಇವಳು. ಇಲ್ಲಮ್ಮ, ಇದು ತಲೆನೋವಿಗೆ ಹೊಸ ಥರದ ಮಸಾಜ್. ಅದೇ ಯಾಕೆ ನನ್ಗೆ ಯಾವಾಗಿಂದ ಕೆಲಸ ಕೊಡ್ತಾ ಇದ್ರೆ ಯಾವಾಗ ನನ್ ಸುಸ್ತಾಗಿದೆ ನನ್ ಕಾಲು ಒತ್ತಿ. ಕೈಲಿ ಏನ್ರಿ ಹಂಗೆಲ್ಲ ಕೇಳಬಾರ್ದು, ದೊಡ್ಡವರು ಅವರು. ಇದಕ್ಕೆ ನಾನು ನಮ್ಮನೇಲೇ ಇರ್ತಾ ಇದ್ದೆ. ಹಂಗೆಲ್ಲ ಕೇಳಂಗಿಲ್ಲ ಅಮ್ಮ. ನೀವು ಅವ್ರ ಹತ್ರ ಎಲ್ಲ ಇಲ್ಲಮ್ಮ, ಅವಳು ಗೊತ್ತಾಗಲ್ಲ. ಸೊಸೆ ಅವಳು ಗೊತ್ತಾಗಲ್ಲ. ಹೋಗ್ಲಿ ಬಿಡಿ ಸೊಸೆ, ಒಂಚೂರು ಟೀ ಮಾಡ್ಕೋಬಮ್ಮ. ನನಗೆ ಆಗ್ತಾ ಇಲ್ಲ ಇಲ್ಲಿ. ನನಗೆ ಬಂದಾಗಿಂದ ಬರೀ ಕೆಲಸನೇ ಮಾಡಿಸ್ತಾ ಇದ್ದೀರಾ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬರ್ತಾ ಇದ್ದೀರಲ್ಲ. ಥ್ಯಾಂಕ್ ಯು, ಬಾಯ್. ವಾಟ್? ನಾನು ಏನೇ ಆದರೂ ನಮ್ಮಮ್ಮನೇ. ಏನೇ ಆದರೂ ನಮ್ಮಮ್ಮನೇ. ಇದು ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದಂತ ಶರಣ್ ಸರ್ ಹಾಗೂ ನಿಶ್ವಿಕಾಗೆ ಬಲಿ ಜೋದ ಚಪ್ಪಾಳೆ. ಥ್ಯಾಂಕ್ ಯು. ಲವ್ಲಿ. ಚಂದ್ರೂರೇ, ಏನಣ್ಣ ಹೆಂಗಿತ್ತು ಅತ್ತೆ ಸೊಸೆಯ ಮಗನ ಪರ್ಫಾರ್ಮೆನ್ಸು? ಒಂದು ಮುತ್ತು, ಇನ್ನೊಂದು ಚಾಕ್ಲೇಟ್ ಕೊಡಿ. ಚಾಕ್ಲೇಟ್. ಇನ್ನೊಂದು ಬಾಕಿ ಇದೆ. ಮದುವೆ ಮಾಡ್ಸಕ್ಕೆ ಮಂತ್ರವಾದಿ ಯಾಕೆ ಬಂದ ಅಂತ ಕೇಳ್ತಾ ಇರಾ? ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಯಾಕೆ ನೋಡಿ ನಾನು ತಿಳ್ಕೊಬೇಕಾಗಿದೆ. ಬನ್ನಿ ನೋಡೋಣ. ಲೆಟ್ಸ್ ವೆಲ್ಕಮ್ ಕಿಲಾಡಿ ಜೂನಿಯರ್ ಅದ್ವಿಕ್, ಶ್ರೇಯಾ, ಮೆಂಟರ್ ಸೀರುಂಡೆ ರಘು, ಸೀನಿಯರ್ ಕಿಲಾಡಿ ಮಹಾಂತೇಶ್ ಹಾಗೂ ದೀಕ್ಷಾ. ನಮಸ್ಕಾರ ಜಡ್ಜಸ್. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ತುಂಬ ದಿನದ ಆಸೆ ಇವತ್ತು ನನಸಾಗ್ತಿದೆ. ಏನು ಹೇಳಿ, ನನ್ನ ಮದುವೆ. ನೋಡಿ, ನಮ್ಗೆ ಅರ್ಜೆಂಟ್ ಇಲ್ಲ ಅಂದರೂ ಈ ರಿಲೇಷನ್ಗಳಿಗೆ ಅರ್ಜೆಂಟು. ಯಾವಾಗ ಮದುವೆ ಅಂತ ತಲೆ ತಿಂತಿರ್ತಾರೆ. ಅದಕ್ಕೆ ಅವ್ರು ಹೊಟ್ಟೆ ಉರಿಸ್ಬೇಕು ಅಂತ ಗ್ರ್ಯಾಂಡಾಗಿ ಮದುವೆ ಆಗ್ತಿದ್ದೀನಿ. ಈ 100 ವರ್ಷಕ್ಕೊಂದು ಮೇಳ ಬರುತ್ತಲ್ಲ, ಅಲ್ಲಿಂದ ಹುಡುಗಿ ಕರ್ಕೊ ಬಂದಿದ್ದೀನಿ. ಅವಳು ಮೊನಾಲಿಸಾ, ಇವಳು ಸಮರಸ. ಚೆನ್ನಾಗಿದಲ್ಲ. ಇವೆಂಟ್ ಮ್ಯಾನೇಜರ್ ಹಲೋ, ಎಲ್ಲ ಬಂದ್ರೇನೋ? ಇನ್ನೂ ಯಾರು ಬಂದಿಲ್ವಾ? ಎಲ್ಲ ನಾನೇ ಮಾಡ್ಬೇಕು. ಆ ಮದ್ವೆ ಗಂಡು ಬೇರೆ ನನಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ. ಯಾರು ನೀವು? ಸಖತ್ತಾಗಿ ಕೊಡ್ತೀರಾ ಸರ್, ಶಾಕ್ ಮಾತ್ರ. ಸರ್, ನಾನೇ ಸರ್ ಮದುವೆ ಗಂಡು. ಓ ನೀವಾ? ನಾನೇ ಇವೆಂಟ್ ಮ್ಯಾನೇಜರ್ ಗೆಡತಿಮ್ಮ ಅಂತ. ಸಖತ್ತಾಗಿದೆ ಹೆಸರು. ಹೆಂಗಿದೆ ಮದ್ವೆ ಸೆಟಪ್ ಎಲ್ಲ? ಸಖತ್ತಾಗಿದೆ ಸರ್. ಏನು ಅಲಂಕಾರ ಸರ್. ನೋಡಿ ಸರ್, ಬಂದವ್ರಿಗೆ ಯಾರಿಗೂ ಊಟದ ಪ್ರಾಬ್ಲಮ್ ಆಗಬಾರ್ದು ಸರ್. ಮಿನಿಮಮ್ 60 ವೆರೈಟಿ ಫುಡ್ ಇರಬೇಕು ಸರ್. ಅದೆಲ್ಲ ಇರ್ಬೇಕಂದ್ರೆ ನನ್ನ ಕೈಯಲ್ಲಿ ದುಡ್ಡು ಇರಬೇಕು. ತೊಳಿ ಸರ್, ಶರಣ್ ಸರ್ ಹತ್ರ 50,000 ಸಾಲ ಮಾಡಿಸ್ಕೊಬಂದಿದ್ದೀನಿ. ತಾಳಿ ಸರ್. ಸರ್, ಪುರೋಹಿತರಿಗೆ ಕರ್ಸಿತಾ, ಟೈಮ್ ಆಗೋಯ್ತು. ಹಲೋ. ಓ ಮೈ ಗಾಡ್, ಏನಾಯ್ತು ಸರ್? ಸರ್ ನಿಮಗೆ ಮದ್ವೆ ಮಾಡಿಸ್ಬೇಕಾಗಿರೋ ಗುರುಗಳು ಕಾಲ್ ಕೊಟ್ಬಿಟ್ರು ಸರ್. ಅಲ್ಲ, ಎಲ್ರು ಕೈ ಕೊಟ್ರೆ ಇವ್ರೇನು ಕಾಲ್ ಕೊಟ್ಟವ್ರೆ? ಅದೊಂಚೂರು ಚೇಂಜ್ ಇರ್ಲಿ ಅಂತ ಹೇಳ್ದೆ ಅಷ್ಟೇ. ಅಲ್ಲ, ಈ ಮಕ್ಳು ಬಂದ್ಮೇಲೆ ಏನೇನು ಚೇಂಜ್ ಮಾಡ್ತವ್ರು ಸರ್. ನನಗದೆಲ್ಲ ಗೊತ್ತಿಲ್ಲ ಸರ್. ಇದು 100 ವರ್ಷಕ್ಕೊಂದ್ಸರಿ ಬರೋ ಮುಹೂರ್ತ ಸರ್. ಏನಾದ್ರು ಮಾಡಿ ಕರ್ಸಿ ಸರ್ ಯಾರನ್ನಾದ್ರು. ಸರ್ ಎಲ್ಲ ಗುರುಗಳು ಬಿಸಿ ಇದ್ದಾರೆ ಸರ್. ಸರ್, ಮುಹೂರ್ತ ಮೀರೋಗುತ್ತೆ. ಯಾರಿಗಾರು ಫೋನ್ ಹಾಕಿ ಸರ್. ಸರ್ ನಂಗೆ ಒಬ್ರು ಗೊತ್ತು, ಶರಣ್ ಸರ್ ಅಂತ ಫೋನ್ ಮಾಡ್ಲಾ? ಕರ್ಸಿ ಸರ್. ಹಲೋ. ಬಂದೆ.